ಗ್ಯಾಸೇ ಖಾಲಿ ಆಗ್ಬಿಟ್ಟದ. ಗ್ಯಾಸೇ ಖಾಲಿ ಆಗ್ಬಿಟ್ಟದ ನೋಡಿ ಗೈಸ್. ಅಡಿಗೆ ಮಾಡ್ಕೋಬೇಕತ್ತೆ ನಾ ಬಂದ್ರ ಏನು ಮಾಡೋದು ಹೇಳ್ರಿ. ಈಗ ಕಂಡಾಬಟ್ಟೆ ಬರ್ತ ಅನ್ಸ್ಲತ್ತ, ಸಿಕ್ಕಾಬಟ್ಟೆ ಮಳೆ ಬರ್ತ ಅನ್ನಿಸ್ಲಾತದ. ಏಕ್ ನಂಬರ್ ಲುಕ್ ಎಟ್ ದ ಸ್ಕೈ. ಎಷ್ಟು ಖತರ್ನಾಕ್ ಕಾಣಕತ್ತೋಡ್ರಿ, ಎಷ್ಟು ಹಾರರ್ ಆಗಿ ಕಾಣತ್ತೋಡ್ರಿ ಇಲ್ಲಿ ಎಲ್ಲ. ನಾವು ಬೆಳಗ್ಗೆ ಬಂದೀವಿ ಎಲ್ಲಪ್ಪ ಸಸ್ತಾ ಬಸ್ಟಲ್ಲಿಗೆ. ಈಗ ಪಟ ಅಂತ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತಾ ಅಂತ ನಿಮ್ಗೆ ಸಿಲಿಂಡ್ರ್ ತರ್ಬೇಕಂತೇಳಿಗೆ ನಮ್ಮ ರಾಜೌಲಿಗೆ ಕಾಲ್ ಮಾಡಿ ಕರ್ಸೀನಿ. ಇಲ್ಲಿ ನೋಡ್ರಿ ಹೊರಗೆ ತಾಬರ್ ಮಳೆ ಶುರು ಆಯಿತು. ಅಡಿಗೆ ಏನು ಬಂದು ಹಿಂದಿಗೆ ಆಮೇಲೆ ಮಾಡ್ತೀನಿ. ಅದಕ್ಕೆ ಫಸ್ಟ್ ಹೋಗಿ ಚಹಾ ಕುತ್ಕೊಳ್ಳೋಣ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಿರೋದೆ ಸೀದಾ ಕಾಲೇಜ್ ಹೋಗುವಾಗ. ಬನ್ನಿ ಇವಾಗ ಕಾಲೇಜ್ ಹೋಗ್ಬೇಕು ಫಟಾಫಟ್ ಅಂತ ಹೇಳಿದ್ರೆ ಒಂದಿಷ್ಟು ಬನ್ನಿ ಬೇಗ ಹೋಗೋಮಂತ. ಇವತ್ತೇ ಸ್ವಲ್ಪ ಬೇಗ ಹೊಂಟಿಲ್ಲ. ಆ್ಯಂಡ್ ಡ್ಯೂಟಿ ಎಲ್ಲ ಮಾಡೋಣ ಅಂತ ಭಾಳ ದಿನ ಆಯ್ತು ಡ್ಯೂಟಿ ಮಾಡಿಲ್ಲ. ಎಟ್ಸ್ ಗೈಸ್ ಬೇಗ ಹೋಗಿ ಎಲ್ಲ ಕೆಲಸ ಮಾಡ್ಕೊಂಬಂತ ಬನ್ನಿ ಹೋಗುವ. ಡೈರೆಕ್ಟ್ ನಿಮ್ಗೆ ಹಾಸ್ಪಿಟ್ಲಿಗೆ ಸಿಗ್ತೀನಿ ನಾನು. ಗೈಸ್ ಅಲ್ಲಿಂದ ಇವಾಗ ಸೀದಾ ಹಾಸ್ಪಿಟ್ಲ್ ಬಂದರೆ ಡ್ಯೂಟಿ ಮಾಡೋಕ್ಕಂತ ಹೇಳ್ತಾರೆ. ಡ್ಯೂಟಿ ಮಾಡೋಕ್ಕಂತ ಇಲ್ಲಿ ಡ್ಯೂಟಿ ಇಂಜೆಕ್ಷನ್ ಹಾಸ್ಪಿಟ್ಲ್ ಒಳಗೆ ಡ್ಯೂಟಿ ಮುಗಿಸ್ಕೊಂಡು ಆಮೇಲೆ ಮತ್ತೆ ಹೋಗ್ಬೇಕು. ಬನ್ನಿ ಡ್ಯೂಟಿ ಮಾಡುವ. ಇಲ್ಲಿ ನೋಡ್ರಿ ಸುಂದರ ರೀ ಗೈಸ್ ನೋಡ್ತಾನವ. ಬನ್ನಿ ಇವಾಗ ಪಟಾಪಟ ಅಂತ ಹೇಳಿಕೆ ಡ್ಯೂಟಿ ಮಾಡ್ತೀವಿ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಗೈಸ್ ಅಲ್ಲಿಂದ ಇವಾಗ ನಾವು ಬೆಳಗ್ಗೆ ಬಂದೀವಿ ಎಲ್ಲಪ್ಪ ಸಸ್ತಾ ಬಸ್ಟಲ್ಲಿಗೆ. ಈಗ ಪಟಾಪಟ ಅಂತ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತಾ ಅಂತ ನಿಮ್ಗೆ. ಆ ಕಡೆ ಹಿಂದಿನ ಜನ ಬಡ್ದಾಡ್ತಿಲ್ಲತ್ತಾರ, ಅವರೆಲ್ಲ ನೋಡೋಕೋಬೇಡ್ರಿ, ಜಾಸ್ತಿ ಎಲ್ಲ ನೋಡೋಕೋಬೇಡ್ರಿ, ಭಾಳ ಬಡ್ದಾಡ್ತಿಲ್ಲತ್ತಾರ ಅವರು. ನಾವು ಸಾಕಷ್ಟು ತಿನ್ನೋ ಮತ್ತು ಹೋಳಿಗೆ ಬನ್ನಿ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತಾ. ಮಾಡಾಗ್ಯದ, ಸಿಕ್ಕಾಪಟ್ಟೆ ಮಾಡಾಗ್ಯದ ನೋಡ್ರಿ. ಇಲ್ಲಿ ಎಷ್ಟು ಮಾಡಾಗ್ಯದ ಅಂದ್ರೆ ಮಳೆ ಕಂಡಾಬಟ್ಟೆ ಬರ್ತಾ ಅನ್ಸ್ಲತ್ತ, ಸಿಕ್ಕಾಪಟ್ಟೆ ಮಳೆ ಬರ್ತದೆ ಅನ್ನಿಸ್ಲಾತದ. ಏಕ್ ನಂಬರ್ ಬರಲಿ ಮಳೆ ಬರಲಿ ಅಂತ ವೇಟ್ ಮಾಡತ್ತೀವಿ ನಾವು. ಯಾಕಪ್ಪ ಅಂದರೆ ಭಾಳ ದಿನ ಆಯಿತು ಮಳೆ ಚೆಂದಾಗಿ ಆಗಿಲ್ಲ. ಮನೆಯೆಲ್ಲ ಸಿಕ್ಕಾಪಟ್ಟೆ ಹೀಟ್ ಅನ್ಸತ್ತದ. ಅದ್ರ ಸಲುವಾಗಿ ಇಷ್ಟು ಮಳೆ ಬರ್ತಂದ್ರೆ ಏಕ್ ನಂಬರ್ ಅನ್ಸುತ್ತೆ ನೋಡಿ ಗೈಸ್. ಲುಕ್ ಎಟ್ ದ ಸ್ಕೈ. ಎಷ್ಟು ಖತರ್ನಾಕ್ ಕಾಣಕತ್ತೋಡ್ರಿ, ಎಷ್ಟು ಹಾರರ್ ಆಗಿ ಕಾಣತ್ತೋಡ್ರಿ ಇಲ್ಲಿ ಎಲ್ಲ. ನಮ್ಮ ಬಿಜಾಪುರ ಮೇಲೆ ಅದ ಅಷ್ಟು ಮಳೆ. ಈ ಸೈಡ್ ಅಂತೂ ಪೂರ ಖತರ್ನಾಕ್ ಕಾಣಕತ್ತದ. ಏನು ಮೈ ಮೇಲೆ ಬೀಳ್ತಾನವ್ರಂಗೆ ನೋಡಿ ಇಲ್ಲೆಲ್ಲ. ಬಟ್ ಮಳೆ ಬರಲಿ ಅಂತ ವೇಟ್ ಮಾಡಕತ್ತೀನಿ. ಯಾಕಪ್ಪ ಅಂದ್ರೆ ಮಳೆ ಬರ್ತಂದ್ರೆ ಸ್ವಲ್ಪ ತಣ್ಣಗಾಗುತ್ತೆ. ಭಾಳ ದಿನ ಆಯ್ತು ಅದಕ್ಕೆ. ಮನೆ ಗೈಸ್ ಇವಾಗ ಐತಲ್ಲ ಫಟಾಫಟ್ ಅಂತಂದಿಷ್ಟು ಏನಾದರೂ ಅಡುಗೆ ಮಾಡ್ಕೋಬೇಕು. ಕಾಲೇಜಿಗೆ ಬಂದು ರೆಸ್ಟ್ ಮಾಡೋಕತ್ತಿದೆ. ಇವಾಗ ಎದ್ದೇನೆಲ್ಲ ಸದಾ ಫಟಾಫಟ್ ಅಂತೇಳಿ ಫ್ರೆಶ್ ಅಪ್ ಆಗಿಬಿಟ್ಟು ಕೆಲಸ ಮಾಡೋವಂಥ. ಕೆಲಸ ಅಂದರೆ ಏನಪ್ಪ ಅಂದರೆ ಮನೆ ಕೆಲಸ, ಅಡುಗೆ ಮಾಡ್ಕೊಳ್ಳೋದು ತಿನ್ನೋದು ಅದೇ ಕೆಲಸ. ಈಗ ಭಾಳ ದಿನ ಆಯ್ತಲ್ಲ ಅಡುಗೆ ಮಾಡ್ಕೊಳ್ಳೋದು ಏನಂತ ತೋರಿಸಿಲ್ಲ ಅಂದ್ರೆ ಇಷ್ಟು ಏನು ಮಾಡ್ಕೊಂಬಂತ. ಬನ್ನಿ ಗೈಸ್ ಈಗ ಖತರ್ನಾಕ್ ಮಳೆ ಆಗುತ್ತಾ ನೋಡೋಮಂತ. ಮಳೆ ಆಗುತ್ತೆ ಗೊತ್ತದ, ಪಕ್ಕ ಆಗಲಿ. ಗೈಸ್ ಬಂದು ಇವಾಗ ಒಂದು ಸ್ವಲ್ಪ ಅಡುಗೆ ಮಾಡ್ಕೋಬೇಕಪ್ಪ ಅಂತ ಹೇಳ್ತಾರೆ. ಇಲ್ಲಿ ಬಂದ್ರೆ ಗ್ಯಾಸೇ ಖಾಲಿ ಆಗ್ಬಿಟ್ಟದ. ಗ್ಯಾಸೇ ಖಾಲಿ ಆಗ್ಬಿಟ್ಟದ ನೋಡಿ ಗೈಸ್. ಅಡುಗೆ ಮಾಡ್ಕೋಬೇಕತ್ತೆ ನಾ ಬಂದ್ರೆ ಏನು ಮಾಡೋದು ಹೇಳ್ರಿ. ಈಗ ಹೊರಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಮಾಡಾಗ್ಯದ. ಇಲ್ಲಿ ನೋಡಿದ್ರೆ ಗ್ಯಾಸ್ ಖಾಲಿ ಆಗ್ಯದ. ಅಡುಗೆ ಮಾಡ್ಕೊಂಡು ತಿನ್ಬೇಕು. ಹೊರಗಡೆ ಊಟ ಮಾಡೋಕ್ಕಾಗಲ್ಲ. ಈಗ ಕಂಟಿನ್ಯೂ ಆಗಲ್ಲ. ಹೊರಗಡೆ ಊಟ ಮಾಡಿ ಗ್ಯಾಸಿಗೆ ತಲೆ ಕೆಟ್ಟದ. ಬನ್ನಿ ಗೈಸ್ ಇವಾಗ ಹೆಂಗಾರು ಮಾಡಿ ಹೋಗಿ ಪಟಾಕ್ಸ್ ಬೇಕಿದ್ರೆ ಗ್ಯಾಸ್ ತುಂಬ್ಕೊಂಡ್ಬರ್ಬೇಕು. ಮಳೆ ಹನಿ ಅಂತೂ ಬರೋಕತ್ತದ, ಅದೇ ಚಿಂತಿದೆ. ಈಗ ಪಟಾಕ್ಸೆ ಬರೋಕೆ ನಾ ಪ್ಲ್ಯಾನ್ ಆಗಿದ್ದೀನಿ. ಈಗ ಏನಾಗುತ್ತೆ ನೋಡುವ. ಬನ್ನಿ ಹೋಗಿ ಬರಮಂತ. ಪಟ್ನೆ ಹೋಗಿದ್ದೀರ ಗ್ಯಾಸ್ ತುಂಬ್ಕೊಂಬರೋಕೆ. ಈಗ ಏನು ನೋಡಿ ಇಂಥ ಮಳೆ ಒಳಗೆ ತಗೊಳ್ಳಿ ಮಳೆ ಒಳಗೆ ಇಂಥ ಗ್ಯಾಸ್ ತುಂಬ್ಕೊಂಡು ಹೋಗ್ಬರೋಕೆ. ಬನ್ನಿ ನೋಡೋಣ, ಟ್ರೈ ಮಾಡೋಣ ಆದಷ್ಟು. ಗೈಸ್ ನಾವು ಸಿಲಿಂಡ್ರ್ ತರ್ಬೇಕಂತೇಳಿಗೆ ನಮ್ಮ ರಾಜೌಲಿಗೆ ಕಾಲ್ ಮಾಡಿ ಕರ್ಸೀನಿ. ಇಲ್ಲಿ ನೋಡ್ರಿ ಹೊರಗೆ ತಾಬರ್ ಮಳೆ ಶುರು ಆಯಿತು. ಹೇಳಿದೆಲ್ಲ ಸಿಕ್ಕಾಪಟ್ಟೆ ಮಾಡಾಗಿತ್ತು. ಅದಕ್ಕೆ ಮಳೆ ಬರ್ತಾ ಅನ್ನೋದ್ರಾಗ ಇದೇ ಟೈಮಿಗೆ ಮೇನ್ ಟೈಮ್ದಾಗ ಜಾಸ್ತಿ ಆಗಿಕೊಟ್ಟದ. ಮೇನ್ ಟೈಮ್ದಾಗ ಮಳೆ ಹೊಂಟದ. ಅದೇ ಮನ್ಸಿಗೆ ನಿಂತೀವಿ. ಈಗ ಮಳೆ ಸ್ವಲ್ಪ ಕಮ್ಮಿ ಆಯ್ತು ಅಂದ್ರೆ ಓಡೋಗಿ ಪಟ್ನೆ ಗ್ಯಾಸ್ ತೊಗೊಂಬರ್ಬೇಕು. ಬನ್ನಿ ನೋಡುವ ಏನಾಗುತ್ತೆ ಅನ್ನೋದು. ಆ್ಯಂಡ್ ಅಲ್ಲಿನೂ ಮುಚ್ಚಿರ್ಬಾರ್ದು, ಅದೊಂದು ತಿಂತಿದ್ದೀವಿ. ಈಗ ನೋಡೋಣ ಬನ್ನಿ ಏನಾಗುತ್ತೆ ಅನ್ನೋದು. ಟ್ರೈ ಮಾಡೋಣ ಆದರೂ ಹೆಚ್ಚು ಮಳೆ ನಿಂದ್ರಲೇ ಇದೆ. ತಾಬರ್ ಮಳೆ ಬರತ್ತವ. ಗ್ಯಾಸ್ ತುಂಬ್ಸ್ಕೊಂಬರ್ಬೇಕು. ಹೆಂಗಪ್ಪ ಪ್ಲ್ಯಾನ್ ಆಗ್ತಿತ್ತು, ತಲೆ ಕಟ್ಟಿತ್ತು. ಅದಕ್ಕೆ ನಮ್ಮ ಚಂಪಕ್ಲಾಲ್ ಅವ್ರ ಮನೆಯಾಗ ಕೇಳೋಣ ಎಕ್ಸ್ಟ್ರಾ ತೊಗೊಂಡವ್ರಿ. ಮತ್ತು ನಾಳೆ ತಂದು ಕೊಡೋಕೆ ಹೇಳಿದ್ರು. ನಾಳೆ ತುಂಬ್ಸ್ಕೊಂಡವ್ರಿ ಕೊಡ ಬರ್ತದೆ. ಬನ್ನಿ ಇವಾಗ ಆಯ್ತಲ್ಲ ಇದನ್ನು ಅಸೆಂಬಲ್ ಮಾಡೋವಂತ. ಲೈಟ್ ಕೂಡ ಹೋಯ್ತು ಈಗ ಮಳೆ ಸಲುವಾಗಿ. ಅದಕ್ಕೆ ಸ್ವಲ್ಪ ವೇಟ್ ಮಾಡೋದು ಮಾಡೋದು. ಬನ್ನಿ ಮಾಡೋದು. ಗೈಸ್ ಇವಾಗ
ತಂಡ್ಯಾಗ ಚಹಾ ಕುಡಿಯೋ ಮೂಡ ಅಡುಗೆಯನ್ನು ಬಂದು ಹಿಂದಿಗೆ ಆಮೇಲೆ ಮಾಡ್ತೀನಿ. ಅದಕ್ಕೆ ಫಸ್ಟ್ ಹೋಗಿ ಚಹಾ ಕುಡ್ಕೊಂಬಂತ ಬನ್ನಿ. ಮಳೆ ಸ್ವಲ್ಪ ಕಮ್ಮಿ ಆಗದ, ಅದಕ್ಕೆ ಹೋಗಿ ಬರೋಮಂತ. ಬಿಸೋಗಿ ಗ್ಯಾಸ್ ಹಾಕ್ತೀವಿ ಮತ್ತು ಬಿಸೋದು ಸ್ಟೋರ್ ಕ್ಯಾನ್ಸರ್ ಅದು ಬಂದು ಆಗ್ಯಾರ ಬಾ ಅಂತ ಹೇಳಿಕ್ಯಾರ, ಬಂದು ಆಗಿರ್ತು ಬಾ ಅಂತ ಹೇಳಿಕ್ಯಾರ. ಮತ್ತು ನಾಳೆ ಹೋಯ್ತು ಅಂತ ಹೇಳ್ತೀವಿ. ಗ್ಯಾಸ್ ಕೊಟ್ರಲ್ಲ ಅದ್ರ ಮೇಲೆ ಮಾಡ್ಕೊಂಡು ಹೋಗ್ತೀನಿ ನೈಟ್ ಅಡುಗೆ. ಮತ್ತು ನಾಳೆ ಆಯ್ತಲ್ಲ ಥರ ಮತ್ತು ಗ್ಯಾಸ್ ಬನ್ನಿ ಹೋಗ ಬೇಗ ಬನ್ನಿ ಗೈಸ್. ಓಕೆ ಫಟಾಫಟ್ ಅಂದ್ರೆ ಇಷ್ಟು ಚಹಾ ಕುಡ್ಕೊಂಡು ಬರೋಮಂತ ಬನ್ನಿ ಗೈಸ್. ಹೊರಗಡೆ ಹಂಗೆ ಅವ್ನ ಜೊತೆ ಹೋಗಿ ಶಿಸ್ತು ಅಲ್ಲೇ ಹೊರಗೆ ಊಟ ಮಾಡಿ ಬಂದ್ಬಿಟ್ಟೆ. ಯಾಕಪ್ಪ ಅಂದ್ರೆ ಮತ್ತು ಮ್ಯಾಗ ಮತ್ತು ಮನೆಗೆ ಬಂದು ಅಲ್ಲೇನು ಮಾಡ್ಕೊರಿ ಅಂತ ಹೇಳಿದಾರೆ. ಗ್ಯಾಸ್ ತಂದು ವೇಸ್ಟ್ ಆಯಿತು. ಬನ್ನಿ ಹಂಗೆ ಬರುವಾಗ ತಗೊಳ್ ಊಟ ಮುಗಿಸ್ಕೊಂಡ್ಬಂದು ಆಮೇಲೆ ಸಿಗ್ತೀನಿ ನಿಮ್ಗೆ. ಗೈಸ್ ರಾತ್ರಿ ಆಗಿದೆ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗ್ಯದ. ಅದ್ರ ಸಲ ಅಂತ ಹೇಳಿ ವಿಡಿಯೋ ಮಾಡ್ಕೊತೀನಿ ಹೇಳ್ತೀನಿ. ಆ್ಯಂಡ್ ಊಟ ಅಂತೂ ಜಬರ್ದಸ್ತ್ ಮಾಡಿದೆ, ಏಕ್ ನಂಬರ್ ಆಗಿತ್ತಲ್ಲ. ಅದ್ರ ಸಲುವಾಗಿ ಅಂತ ಹೇಳಿದರೆ ಏನೂ ವಾಪಸ್ ಬಂದು ಮನೆ ಮಾಡ್ಕೊಂಡಿಲ್ಲ. ನಾಳೆ ಗ್ಯಾಸ್ ತರಬೇಕು. ಗ್ಯಾಸ್ ತಂದುಬಿಟ್ಟು ಅವ್ರಿಗೆ ಮತ್ತು ನಮ್ಮ ಚಂಪಕ್ ಲಾಲ್ ಅವ್ರಿಗೆ ಗ್ಯಾಸ್ ವಾಪಸ್ ಕೊಡೋ ಗೈಸ್. ಅಡುಗೆ ಮಾಡ್ಕೊಂಡಿಲ್ಲ ಅಂದರೆ ಸ್ವಲ್ಪನೇ ಮಾಡ್ಕೊಂಡಿರ್ಬೋದು. ಅಂದರೆ ನಾಳೆ ಮಾಡ್ಕೊತೀನಿ. ಅದ್ರ ಸಲಿಂದ ಸ್ವಲ್ಪ ನಾಳೆ ಮಾಡ್ಕೊತೀನಿ. ಮುಂಜಾನೆ ಒಂದು ಸ್ವಲ್ಪ ಏನಾದರೂ ಮಾಡ್ಕೊಂಡು ನಾಳೆ ಒಂದು ಸ್ವಲ್ಪ ನಾಷ್ಟ ಮಾಡ್ಕೊತೀನಲ್ಲ, ಅದಕ್ಕಂತ ಹೇಳಿದ್ರೆ ನಾಳೆ ಆಯ್ತಲ್ಲ ಎಷ್ಟಿದ್ರು ಗ್ಯಾಸ್ ತೊಗೊಂಬರ್ಬೇಕು. ಗ್ಯಾಸ್ ತೊಗೊಂಬಂದ್ಕೇರೆ ಅವ್ರಿಗೆ ಹೊಸ ಗ್ಯಾಸ್ ನಂಬರ್ ಇಟ್ಕೊಂಡು ಹಳೆ ಗ್ಯಾಸ್ ಅವ್ರಿಗೆ ಕೊಡಬೇಕು. ಯಾಕಪ್ಪ ಅಂದ್ರೆ ಕಂಪ್ನಿ ಚೇಂಜ್ ಆಗೋದು, ಸಿಲಿಂಡರ್ ಚೇಂಜ್ ಆಗುತ್ತೆ. ಅದ್ರ ಸಲುವಾಗಿ ಮನೆ ಗೈಸ್ ಇವಾಗ ಐತಲ್ಲ ಫಟಾಫಟ್ ಅಂತ ಊಟ ಅಂತ ಆಗ್ಯದ. ಸಪಾಸಕ್ ಮಾಡೀನಿ. ಆ್ಯಂಡ್ ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ಲ. ಯಾಕಪ್ಪ ಅಂದ್ರೆ ನಾನು ನಿಜ ಹೇಳ್ಬೇಕಂದ್ರೆ ಮಿನಿ ಬ್ಲಾಗ್ಸನ್ನು ಯಾಕೆ ಹಾಕಕತ್ತಿಲ್ಲ ಅಂದ್ರೆ ನನಗೆ ಯಾಕೋ ಟೈಮ್ ಸಿಗಲಿಲ್ಲ. ಒಂಥರ ಏನೋ ಉಣೋದು ತಿನ್ನೋದು ಸ್ವಲ್ಪ ಕಣ್ಣಿನ ನಿದ್ದೆ ಮಾಡ್ಕೊಳತ್ತೀನಿ. ಅದ್ರ ಸಲುವಾಗಿ ಕರೆಕ್ಟ್ ಟೈಮ್ ಸಿಗಲಿಲ್ಲ ನನಗೆ. ಮಿನಿ ಬ್ಲಾಗ್ದು ಡೈಲಿ ನಾನು ಎಲ್ಲೆಲ್ಲಿ ಓದ್ತೀನಿ ಏನು ಮಾಡ್ತೀನಿ ಎಲ್ಲ ವಿಡಿಯೋ ಶೂಟ್ ಆಗ್ಯದ, ಕಂಪ್ಲೀಟ್ ಆಗ್ಯದ. ವಿಡಿಯೋ ಶೂಟ್ ಅಂತೂ ಆಗ್ಯದ. ಆ್ಯಂಡ್ ಲಾಂಗ್ ವಿಡಿಯೋದೂ ವಿಡಿಯೋ ಶೂಟ್ ಇರ್ತಾವೆ. ಬಟ್ ಆಯ್ತು ನಾನು ಎಡಿಟ್ ಮಾಡಿ ಹಾಕೋಕ್ಕಾಗಲ್ಲ. ಟೈಮ್ ಮಾಡ್ಕೊಂಡು ಹಾಕ್ಲಾಗ್ತೀನಿ ಡೈಲಿ. ಅಂದ್ರೂ ಅಷ್ಟೊಂದು ಏನು ಆಗಲ್ಲ. ಬನ್ನಿ ನನ್ನ ಕೈಯಿಂದ ಆದಷ್ಟು ಟ್ರೈ ಮಾಡ್ತೀನಿ ಗೈಸ್. ನಾನು ನಿಜ ಹೇಳ್ಬೇಕಂದ್ರೆ ಯಾಕಪ್ಪ ಅಂದ್ರೆ ನಾವು ಕಮ್ಮಿ ಬೆಳ್ಸೋಕ್ಕೆ ಇಷ್ಟಪಡಲ್ಲ. ಇವಾಗ ಒಂದು ಒಳ್ಳೊಳ್ಳೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡಕತ್ತೀನಿ. ಬಟ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಲ್ಲ ಅದು ನನಗೆ ಗೊತ್ತಲ್ಲ. ಲಾಂಗ್ ವಿಡಿಯೋಯಿಂದ ಮಾಡ್ತೀನಿ, ಒಂದಿನ ಮಾಡೇ ಮಾಡ್ತೀನಿ. ನೀವು ಇದೆಲ್ಲ ಪ್ರತಿಯೊಬ್ಬರದಾಗ ನಾನು ಒಂದೊಂದು ಲಾಂಗ್ ವಿಡಿಯೋಗೋಸ್ಕರ ವೇಟ್ ಮಾಡ್ಬೇಕು. ಆ ಥರ ಟೈಮ್ ತರ್ತೀನಿ. ಸ್ಟಾರ್ಟಿಂಗ್ ಎಲ್ಲರಿಗೂ ಕಷ್ಟ ಆಗದೆ ಗೈಸ್. ಎಂತೆಂಥ ಯೂಟ್ಯೂಬರ್ಸ್ ಹೇಳ್ತಾರೆ ಎಲ್ಲ ಸುಂದಿದ್ದು ಸ್ಟಾರ್ಟಿಂಗ್ ವೀಡಿಯೋಸ್ಗಳು ಯಾವ ಓಡಲ್ಲ. ನಿಜ ಹೇಳ್ವಾಗ ಸ್ಟಾರ್ಟಿಂಗ್ ಯಾರೂ ವೀಡಿಯೋಸ್ಗಳು ಓಡಲ್ಲ. ನಮ್ಮ ಮಿನಿ ಬ್ಲಾಗ್ಸ್ನ ಓಡ್ತದೆ. ಮಿನಿ ಬ್ಲಾಗ್ಸ್ ಹಾಕಿದ್ರೆ ಓಡ್ತಾವೆ ನನಗೆ ಗೊತ್ತದ. 100K ಸಬ್ಸ್ಕ್ರೈಬರ್ ಸಮೀಪ ಅದರ. ಮಿನಿ ಬ್ಲಾಗ್ಸಿಂದನೇ ಕಂಪ್ಲೀಟ್ ಆಗ್ತಾರೆ ನನಗೆ ಗೊತ್ತು ಪಕ್ಕ. ಮಿನಿ ಬ್ಲಾಗ್ಸು ಕಂಟಿನ್ಯೂ ಆಗ್ಬೇಕಂತ ನನ್ನ ಅನಿಸಿಕೆ ಅದ. ಬಟ್ ಒಂದಿಷ್ಟು ದಿನ ಏನಂತಾರೆ ದೀಪಾವಳಿ ಹಬ್ಬ ಇತ್ತು. ಏನಿಲ್ಲಂದ್ರೆ ಒಂದು ವಾರ ಪಟಾಕಿ ಹೊಡೆದ್ರು. ಒಂದು ವಾರ ಎಷ್ಟು 2 ದಿನ 3 ದಿನ. ಸೊ ಇವತ್ತು ತಂಪಾಗ್ಯದ, ಅಂದರೆ ಸಂಪಾಗ್ಯದ, ಏನೂ ಇಲ್ಲ ಸೌಂಡ. ಸೊ ಇನ್ಮೇಲಿಂದ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಮಿನಿ ಬ್ಲಾಗ್ಸ್ಗಳು ಅದಾವಲ್ಲ ಟೈಮು ಮೇಂಟೈನ್ ಮಾಡೋಕ್ಕಿಲ್ಲ. ಒಂದು ಬೆಸ್ಟ್ ಟೈಮಿಂಗ್ ಕಮೆಂಟ್ ಮಾಡಿರಿ. ಯಾವ ಟೈಮಿಂಗ್ ಹಾಕ್ಲೈತಿಲಿಕ್ಕಿರಿ. ಲಾಂಗ್ ವಿಡಿಯೋ ಐತಲ್ಲ ಟೈಮಿಂಗ್ 11 ಮೇಲೆ ಹಾಕ್ತೀನಿ. ಬೆಳಗ್ಗೆ 11 ಮೇಲೆ. ಯಾಕಪ್ಪ ಅಂದ್ರೆ ಬೆಳಗ್ಗೆ 7 ಗಂಟೆಗೆ ನೀವು ಯಾರು ನೋಡಲ್ಲ ನನಗೆ ಗೊತ್ತದ. ಸೊ 11 ಗಂಟೆ ಆಗ್ತೀನಿ. ಎಲ್ಸ್ ಮಂದಿ ಆ್ಯಕ್ಟಿವ್ ಇರ್ತೀರ ಆ ಟೈಮ್ದಾಗ. ಅವಾಗ ನೋಡಿರಿ ಅಷ್ಟೇ ಗೈಸ್. ಮತ್ತೇನು ಹೇಳೋಕ್ಕೆ ಇಷ್ಟಪಡಲ್ಲ. ಬನ್ನಿ ಇವಾಗ 1 ಗಂಟೆಗೆ ಟೈಮ. ಇವಾಗ ನಿಮ್ಮ ಜೊತೆ ಮಾತಾಡಕತ್ತೀನಿ. ನಿಜ ಹೇಳ್ಬೇಕಂದ್ರೆ ಅದು ಹೊರಗಡೆ ಒಂದು ಇಷ್ಟೊಂದು ಹಾರರ್ ಆಗಿರೋದು ನೋಡ್ರಿ. ಇಲ್ಲೆಲ್ಲ ಎಷ್ಟು ಹಾರರ್ ಅದು. ಯಾರೊಬ್ಬರು ಎದ್ದಿಲ್ಲ, ಎಲ್ಲರೂ ಮಲ್ಕೊಂಡ್ರು, ಯಾರೂ ಇದ್ದಿಲ್ಲ. ಪೂರ ಸಂಪಾಗಿದೆ. ನಾ ಒಬ್ಬನೇ ಮ್ಯಾಲೆ ತೆಗಿಯಡಕ್ಕೆ ಹೋಗ್ತಾರೆ ಗೊತ್ತಿರೋದನ್ನು. ಬನ್ನಿ ಇವಾಗ ಫಟಾಫಟ್ ಅಂತೇಳಿ ಒಳಗೆ ಹೋಗಂತ. ಭಾಳ ತನ ಹೊರಗಡೆ ಇರಬಾರ್ದು ನೈಟ್ ಟೈಮ್ದಾಗ. ಸೊ ಬನ್ನಿ ಯಾಕೆ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಅನ್ಕೊತೀನಿ. ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾನು ನೋಡಿ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಅಷ್ಟೇ.